ಯಾಕೆ ನನ್ನ ನೋಡ್ತಿದ್ಯಾ, ಆ ಕಾಫಿ ತಗೊಂಡು ಕುಡಿ ಅಂತ ಗದರಿಸ್ತಾ ರುದ್ರ. ಅದಕ್ಕೆ ತಕ್ಷಣ ಕಾಫಿ ತಗೊಂಡು ಸಿಪ್ ಮಾಡಿದ್ಲು ರಂಜನಿ. ಅದನ್ನು ನೋಡಿ ರುದ್ರ ಮನಸ್ಸಲ್ಲಿ ನಕ್ಕೊಂಡ. ಆನಂತರ ಇಬ್ಬರು ಅಲ್ಲಿಂದ ಹೊರಗೆ ಬಂದರು. ಹಿಂದಿನ ದಿನದಂತೆ ಈಗ ಎಲ್ಲಿಗೆ ಸರ್ ಅಂತ ರಂಜನಿ ಕೇಳಲಿಲ್ಲ. ಅವನು ಎಲ್ಲಿಗೆ ಕರ್ಕೊಂಡು ಹೋದರೂ ಅಲ್ಲಿಗೆ ಹೋಗೋದಕ್ಕೆ ಸಿದ್ಧಳಾದ್ಲು. ಅದನ್ನು ಅರ್ಥ ಮಾಡ್ಕೊಂಡ ರುದ್ರ, ಏನು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಲ್ವಾ? ನಾನು ಎಲ್ಲಿಗೆ ಕರ್ಕೊಂಡೋದ್ರೆ ಅಲ್ಲಿಗೆ ಬಂದುಬಿಡ್ತೀಯಾ? ಕರ್ಕೊಂಡು ಹೋಗಿ ಕೆರಿಯರ್ ಮುಳುಗಿಸಿ ಕೊಂದುಬಿಡ್ತೀನಿ, ನೋ ಪ್ರಾಬ್ಲಮ್ ತಾನೇ ಅಂತ ಕೇಳ್ದ. ಆ ಮಾತಿಗೆ ತಡಬಡಾಯಿಸ್ತಾ, ಹಾಗೆ ಮಾತಾಡಬೇಡಿ ಸರ್, ನಿನ್ನೆ ಕೇಳಿದ್ರೆ ನೀವು ಸರಿಯಾಗಿ ಉತ್ತರ ಕೊಡಲಿಲ್ಲ, ಅದಕ್ಕೆ ಇವತ್ತು ಎಲ್ಲಿಗೆ ಕರೆದೊಯ್ತೀರಾ ಅಂತ ಕೇಳಿದ್ರು ನೀವು ಹೇಳಲ್ಲ, ಅದಕ್ಕೆ ಎಲ್ಲಿ ಕರ್ಕೋದ್ರೂ ಬರೋಣ ಅಂತ ಸುಮ್ಮನಿದ್ದೀನಿ ಅಂತ ಮುಖ ಸಣ್ಣದು ಮಾಡ್ಕೊಂಡಂದ್ಲು ರಂಜನಿ. ಇದೇ ಬೇಡ ಅನ್ನೋದು, ನಿನಗೆ ಏನು ಅನಿಸುತ್ತೋ ಅದನ್ನು ಮಾಡು. ನಾನು ಒಂದು ಮಾತು ಅಂದೆ ಅಂತ ಸೈಲೆಂಟ್ ಆಗಿದ್ರೆ ಹೇಗೆ ಅಂತಂದ ರುದ್ರ. ಸರಿ ಅಂತ ತಲೆ ಅಲ್ಲಾಡ್ಸಿದ್ಲು ರಂಜನಿ. ಅಷ್ಟರಲ್ಲಿ ರುದ್ರ ಕ್ಯಾಬ್ ಬುಕ್ ಮಾಡಿದ್ರಿಂದ ಇವ್ರು ಹೋಗೋಷ್ಟರಲ್ಲಿ ಕ್ಯಾಬ್ ಬಂದಿತ್ತು. ಕ್ಯಾಬ್ ಹತ್ರ ರುದ್ರ ತನ್ನ ಪಕ್ಕದಲ್ಲೇ ಕೂತಿದ್ದ ರಂಜನಿ ಕಡೆ ಒಮ್ಮೆ ನೋಡಿ ಮತ್ತೆ ಹೊರಗೆ ನೋಡೋದಕ್ಕೆ ಶುರು ಮಾಡ್ದ. ನನ್ನ ಹಣೆ ಬರಹ ಸರಿ ಇಲ್ದಿದ್ರೆ ನಾನು ಅನಾವಶ್ಯಕವಾಗಿ ಇವನ ಪಕ್ಕ ಕೂತ್ಕೊಂಡೆ. ಆ ನೋಟ ನೋಡಿ ಹೇಗಿದೆಯೋ, ಮೊದಲೇ ಆ ಡ್ರೈವರ್ ಪಕ್ಕ ಕೂತ್ಕೊಳ್ಬೇಕಿತ್ತು, ಇನ್ನು ಮುಂದೆ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡ್ಳು ರಂಜನಿ. ಅವಳ ಅಂತರಂಗ ಅರ್ಥ ಆಗ್ತಿದ್ದ ರುದ್ರ ಮೆಲ್ಲಗೆ ನಕ್ಕೊಂಡು ಕಾರ್ ಡೈರೆಕ್ಟಾಗಿ ಹೋಗಿ ಏರ್ಪೋರ್ಟ್ನಲ್ಲಿ ನಿಂತು. ಇದೇನು ಏರ್ಪೋರ್ಟಿಗೆ ಕರ್ಕೊಂಬಂದಿದ್ದಾರೆ, ಒಂದು ವೇಳೆ ಇಂಡಿಯಾ ಕರ್ಕೊಂಡು ಹೋಗ್ತಿದ್ದಾನಾ? ಹಾಗೆ ಕರ್ಕೊಂಡೋದ್ರೆ ರೂಮ್ನಲ್ಲಿರೋ ನನ್ನ ಲಗೇಜ್ ಕತೆ ಏನು ಅಂತ ಆಲೋಚಿಸ್ತಿದ್ದಾಳೆ ರಂಜನಿ. ಅವಳ ಆಲೋಚನೆಗೆ ಕಡಿವಾಣ ಹಾಕುತ್ತಾ, ಇಲ್ಲೇ ಇರ್ತೀಯಾ, ನನ್ನ ಜೊತೆ ಬರ್ತೀಯಾ ಅಂತ ಕೇಳ್ದ ರುದ್ರ. ಆ ಮಾತಿಗೆ ಗಾಬರಿಯಿಂದ ಬರ್ತೀನಿ ಸರ್ ಅನ್ನುತ್ತಾ ಕಾರ್ ಇಳಿದ್ಲು ರಂಜನಿ. ಇಬ್ಬರು ಏರ್ಪೋರ್ಟ್ ಒಳಗೆ ಹೋದರು. ಸರ್, ಇಲ್ಲಿಗೆ ಯಾಕೆ ಬಂದಿದ್ದೀವಿ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಿದ್ಲು ರಂಜನಿ. ಏಯ್, ಹೋಗೋವರೆಗೆ ಕಾಯೋದಕ್ಕಾಗಲ್ವಾ, ಹೋಗ್ತಿದ್ದೀವಲ್ಲ, ಹೋದ್ಮೇಲೆ ತಿಳಿಯುತ್ತೆ ಬಿಡು ಎನ್ನುತ್ತಾ ರೆಸ್ಟೋರೆಂಟ್ಗೆ ಕರೆದೊಯ್ದು ಇಬ್ಬರಿಗೂ ಟಿಫಿನ್ ಆರ್ಡರ್ ಮಾಡ್ದ ರುದ್ರ. ಆಗ ತಾನೇನು ಟಿಫಿನ್ ಮಾಡಿಲ್ಲ ಅಂತ ನೆನಪಿಗೆ ಬಂದ ರಂಜನಿ ಅವನ ಟೈಮಿಂಗ್ ನೋಡಿ ಮನಸ್ಸಿನಲ್ಲೇ ಮೆಚ್ಕೊಂಡ್ಳು. ಅಷ್ಟರಲ್ಲೇ ಇನ್ನು ಮುಂದೆ ಈತ ಎಲ್ಲಿ ಕರ್ಕೊಂಡೋದ್ರೂ ಬಾಯಿ ಮುಚ್ಕೊಂಡು ಹೋಗಬೇಕು, ಇನ್ನು ಇವ್ರು ಏನಾದರೂ ಅಂದ್ಕೊಳ್ಳಿ, ಮೊದಲು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಊಹಿಸಬಾರ್ದು ಅಂತ ಅಂದ್ಕೊಂಡ್ಳು. ಇಬ್ಬರು ಟಿಫಿನ್ ಮಾಡಿದ ನಂತರ ರುದ್ರ ವಾಚ್ನಲ್ಲಿ ಟೈಮ್ ನೋಡ್ಕೊಳ್ತಾ ಅಲ್ಲೇ ಇದ್ದ ಲಾಂಜ್ನಲ್ಲಿ ಕೂತ. ಅವನಿಗೆ ಒಂದು ಸೀಟಿನ ಗ್ಯಾಪ್ ಕೊಟ್ಟು ಕೂತ್ಲು ರಂಜನಿ. ಏನು, ನನಗೇನಾದರೂ ಅಂಟ್ರೋಗಗಳಿವೆಯಾ, ಅಷ್ಟು ದೂರ ಹೋಗಿ ಕೂತಿದ್ಯಾ ಅಂತ ಕೇಳ್ದ ರುದ್ರ ಸೀರಿಯಸ್ ಆಗಿ. ಅಯ್ಯೋ ಅದೇನಿಲ್ಲ ಸರ್, ಎಲ್ಲವೂ ಖಾಲಿ ಇದೆಯಲ್ಲ, ಮತ್ತು ನಿಮ್ಮ ಪಕ್ಕದಲ್ಲೇ ನಿಮ್ಮನ್ನು ಅಂಟ್ಕೊಂಡು ಕೂತ್ಕೊಳ್ಳೋದು ಚೆನ್ನಾಗಿರೋದಿಲ್ಲ, ಅದಕ್ಕೆ ಹೀಗೆ ಕೂತಿದ್ದೀನಿ ಅಂತ ಸಮಾಧಾನದ ಉತ್ತರ ನೀಡಿದ್ಲು ರಂಜನಿ. ಹೌದಾ, ಮತ್ತು ಫ್ಲೈಟ್ನಲ್ಲಿ ನನ್ನ ಮಡಲಲ್ಲಿ ಕೂತಿದ್ಯಲ್ಲ, ಅದ್ರ ಕತೆ ಏನು ಅಂತ ಕಣ್ಣು ಮಿಟುಕಿಸ್ತಾ ಕೇಳಿದ ರುದ್ರ. ಆ ಮಾತಿಗೆ ತಲೆಯನ್ನು ಸ್ವಲ್ಪ ಕೆರೆದುಕೊಂಡು ಆ ಕಡೆ ಈ ಕಡೆ ನೋಡೋದಕ್ಕೆ ಶುರು ಮಾಡಿದ್ಲು ರಂಜನಿ. ಇಷ್ಟರಲ್ಲೇ ಫ್ಲೈಟ್ ಅನೌನ್ಸ್ಮೆಂಟ್ ಕೇಳಿಸ್ತು. ಅದಕ್ಕೆ ರಂಜನಿ, ನಾವು ಹತ್ತಬೇಕಾದ ಫ್ಲೈಟ್ ಬಂದಿದೆ, ನಡಿ ಹೋಗೋಣ ಅನ್ನುತ್ತಾ ಎದ್ದ ರುದ್ರ. ಅಪ್ಪ, ಮತ್ತೆ ಫ್ಲೈಟ್ ಹತ್ತಬೇಕಾ, ಇಂಡಿಯಾಗೆ ಹೋಗೋವರೆಗೂ ಫ್ಲೈಟ್ ಹತ್ತೋ ಕೆಲಸ ಇಲ್ಲ ಅಂದ್ಕೊಂಡೆ, ಈಗ ಇದರಲ್ಲಿ ಹೇಗೆ ಹೋಗಬೇಕೋ ಏನೋ, ನನಗೆ ಈಗಾಗಲೇ ಟೆನ್ಷನ್ ಆಗ್ತಿದೆ ಅಂತ ಮನಸ್ಸನ್ನು ಅಂದ್ಕೊಳ್ತಾ ರುದ್ರನ ಹಿಂದೆ ಹೋದ್ಲು ರಂಜನಿ. ಫ್ಲೈಟ್ ಹತ್ತಿದ ತಕ್ಷಣ ತನ್ನ ಸೀಟ್ ನೋಡಿಕೊಂಡು ಕೂತ ರುದ್ರ. ಅವನ ಪಕ್ಕದ ಸೀಟು ರಂಜನಿದು. ಅವಳು ಕೂಡ ಹೋಗಿ ಕೂತ್ಲು. ಎಲ್ಲಿಗೆ ಹೋಗ್ತಿದ್ದೀವೋ ಅರ್ಥ ಆಗ್ತಾ ಇಲ್ಲ, ಇವ್ರನ್ನ ಕೇಳಿದ್ರೆ ಏನೇನೋ ಉತ್ತರ ಹೇಳ್ತಿದ್ದಾರೆ, ನಿಜಕ್ಕೂ ಈಗ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಕನಿಷ್ಠ ನಮ್ಮ ಮನೆಯವರಿಗಾದರೂ ತಿಳಿಬೇಕಲ್ವಾ ಅಂತ ಅಂದ್ಕೊಂಡ ರಂಜನಿ ಮತ್ತೊಮ್ಮೆ ಧೈರ್ಯ ಮಾಡಿ, ಸರ್ ಪ್ಲೀಸ್, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀರಾ ಅಂತ ಕೇಳಿದ್ಲು. ನಾವು ಪ್ಯಾರಿಸ್ಗೆ ಹೋಗ್ತಿದ್ವಿ ಅಂತ ಹೇಳ್ದ ರುದ್ರ. ವಾಟ್, ಪ್ಯಾರಿಸ್ಗೆ ಹೋಗ್ತಿದ್ದೀವಾ, ಯಾಕೆ ಸರ್ ಅಂತ ಶಾಕ್ ಆಗ್ತಾ ಕೇಳಿದ್ಲು ರಂಜನಿ. ಫ್ಲೈಟ್ನಲ್ಲಿ ಹೋಗ್ತಿರುವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಸರ್ ಅಂತ ಅವಳು ಕೇಳಿದ್ದಕ್ಕೆ ಅವನು ಪ್ಯಾರಿಸ್ ಅಂತ ಹೇಳಿ ಶಾಕ್ ಆದ್ಲು ರಂಜನಿ. ಯಾಕಂದರೆ ಅಲ್ಲಿ ಐಫಿಲ್ ಟವರ್ ಇದೆ ಅಲ್ವಾ, ಅದನ್ನು ನಮ್ಮ ಆಫೀಸ್ಗೆ ಇಟ್ಕೊಳ್ಳೋದಕ್ಕೆ ಬಾಡಿಗೆ ಕೊಡ್ತಾರಾ ಅಂತ ಕೇಳೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ವ್ಯಂಗ್ಯವಾಗಿ ಅಂದ ರುದ್ರ. ಅಬ್ಬಾ, ಇವನ ಅಣುವಿನಲ್ಲೂ ವ್ಯಂಗ್ಯ ತುಂಬಿಕೊಂಡಿದೆ ಅಂತ ಮನಸ್ಸಿನಲ್ಲೇ ಗೊಣಗಿದ ರಂಜನಿ. ಅವಳ ಎಕ್ಸ್ಪ್ರೆಷನ್ಸ್ ಗಮನಿಸಿದ ರುದ್ರ, ನೀನು ಯಾವಾಗಲೂ ಹೀಗೆ
ಮನಸ್ಸಿನಲ್ಲೇ ಮಾತಾಡ್ಕೊಳ್ತೀಯಾ? ನಿನಗೆ ಹೊರಗಡೆ ಮಾತಾಡೋದಕ್ಕೆ ಬರಲ್ವಾ ಅಂತ ಕೇಳಿದ ರುದ್ರ. ಅದೇನಿಲ್ಲ ಸರ್ ಅನ್ನುತ್ತಾ ತಡಬಡಾಯಿಸಿದ್ಲು ರಂಜನಿ. ಅಷ್ಟರಲ್ಲಿ ಫ್ಲೈಟ್ ಟೇಕಪ್ ಆಗಲು ಶುರುವಾಯಿತು. ಹಿಂದಿನ ದಿನದಂತೆ ಭಯಪಡದೆ ಸ್ಟಡಿಯಾಗಿದ್ದಾಳೆ ರಂಜನಿ. ಆದರೆ ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಭಯ ಕಾಣಿಸ್ತಿದೆ. ಅದಕ್ಕೆ ಮೆಲ್ಲನೆ ನಕ್ಕು ಅವಳ ಕೈ ಮೇಲೆ ಕೈ ಇಟ್ಟ ರುದ್ರ. ತಕ್ಷಣ ಕೈಯನ್ನು ಪಕ್ಕಕ್ಕೆ ತಡಬೇಕಂದ್ಕೊಂಡ್ಳು ರಂಜನಿ. ಆದರೆ ಭಯದಿಂದ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸ್ವಲ್ಪ ಹೊತ್ತಿಗೆ ನಾರ್ಮಲ್ ಆದ ರಂಜನಿ ಮೆಲ್ಲಗೆ ತನ್ನ ಕೈಯನ್ನು ಪಕ್ಕಕ್ಕೆ ತೆಗೆದು, ಸರ್, ನೀವಂದಂತೆ ನಾವು ನಿಜವಾಗಿಯೂ ಐಫೆಲ್ ಟವರ್ ಹತ್ರ ಹೋಗ್ತಿದ್ದೀವಾ ಅಂತ ಕನ್ಫರ್ಮ್ ಮಾಡಿಕೊಳ್ಳಲು ಕೇಳಿದ್ಲು ರಂಜನಿ. ಇಲ್ಲ, ನಾ ಹೋಗ್ತಾ ಇರೋದು ಆಫೀಸ್ ಕೆಲಸದ ಮೇಲೆ, ಐಫೆಲ್ ಟವರ್ಗಳು ಕಿಂಗ್ ಟವರ್ಗಳು ನೋಡ್ಲಿಕ್ಕಲ್ಲ ಅಂತ ಗದರಿಸ್ದ ರುದ್ರ. ಅದಕ್ಕೆ ಅವನಿಂದ ದೂರ ಸರಿದು, ಅಯ್ಯೋ ರಾಮ, ಇವಾಗ ನಾನೇನಂದೆ? ಹೇಗಿದ್ರೂ ಅಷ್ಟು ದೂರ ಹೋಗ್ತಿದ್ದೀವಲ್ಲ, ಅದಕ್ಕೆ ಐಫೆಲ್ ಟವರ್ ಹತ್ರ ಹೋಗ್ತೇವೇನೋ ಏನೋ ಅಂತ ಕೇಳಿದ್ನಪ್ಪ, ಅದಕ್ಕೆ ಅಷ್ಟು ಕೋಪನಾ ಅಂತ ಕೇಳಿದ್ಲು ರಂಜನಿ. ಆ ಮಾತಿಗೆ ಅವಳ ಕಡೆ ಸೀರಿಯಸ್ ಆಗಿ ನೋಡಿ, ಉಫ್, ನೀನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತೀಯಾ ಪ್ಲೀಸ್ ಅಂತಂದ ರುದ್ರ. ಅದಕ್ಕೆ ಮೂತಿ ಮುದುರ್ಕೊಂಡು ರಂಜನಿ ಸೈಲೆಂಟ್ ಆದ್ಲು. ಆ ನಂತರ 2 ಗಂಟೆಗಳಲ್ಲಿ ಫ್ಲೈಟ್ ಪ್ಯಾರಿಸ್ ತಲುಪಿತು. ಪ್ಯಾರಿಸ್ನಲ್ಲಿ ಫ್ಲೈಟ್ ಇಳಿದ ನಂತರ ರಂಜನಿ ಜೊತೆ ಕ್ಯಾಬ್ ಹತ್ತಿದ ರುದ್ರ. ಬ್ಯುಸಿಯಾಗಿ ಲ್ಯಾಪ್ಟಾಪ್ನಲ್ಲಿ ತನ್ನ ಕೆಲಸ ಮಾಡ್ಕೊಳ್ತಿದ್ರೆ ರಂಜನಿ ಮಾತ್ರ ಕ್ಯಾಬ್ ಕಿಟಕಿಯಿಂದ ಪ್ಯಾರಿಸ್ ಸೌಂದರ್ಯ ನೋಡೋದಕ್ಕೆ ಶುರು ಮಾಡಿದ್ಲು. ಆ ಜಾಗ ಅವಳಿಗೆ ಹೊಸದಾಗಿ, ವಿಚಿತ್ರವಾಗಿ, ಸುಂದರವಾಗಿ ಕಾಣ್ತು. ಮಧ್ಯ ಮಧ್ಯದಲ್ಲಿ ಅವಳ ಕಣ್ಣುಗಳಲ್ಲಿನ ಹೊಳಪನ್ನು, ಅವಳು ನೋಡೋ ವಿಚಿತ್ರ ನೋಟಗಳನ್ನು ಗಮನಿಸ್ತಾ ಇದ್ದ ರುದ್ರ ಮನಪೂರ್ವಕವಾಗಿ ನಕ್ಕೊಂಡ. ಕ್ಯಾಬ್ ನೇರವಾಗಿ ಹೋಗಿ ಐಫೆಲ್ ಟವರ್ ಮುಂದೆ ನಿಂತಿತು. ಅದು ನೋಡಿದ ರಂಜನಿ, ಇದೇನು ಈ ಕ್ಯಾಬ್ ಇಲ್ಲಿ ನಿಂತಿತು? ನಾನು ಕೇಳಿದ್ರೆ ಬೇಡ ಅಂದ, ಇವಾಗ ನೋಡಿದ್ರೆ ನೇರವಾಗಿ ಇಲ್ಲಿಗೆ ಕರ್ಕೊಂಬಂದಿದ್ದಾನೆ. ಒಂದು ವೇಳೆ ನಿಜವಾಗಿಯೂ ಇಲ್ಲಿ ಏನಾದರೂ ಕಂಪ್ನಿ ಬಾಡಿಗೆ ತಗೋತಿದ್ದಾರಾ ಏನು ಅಂತ ಅಂದ್ಕೊಂಡ್ಳು. ಹಲೋ ಮೇಡಮ್, ನಿಮ್ಮ ಆಲೋಚನೆಗಳನ್ನ ಕಟ್ಟಿಟ್ಬಿಟ್ಟು ಇಳಿತೀರಾ ಈಗ? ಕ್ಯಾಬ್ ಇಳಿಯುತ್ತಾ ಅಂದ ರುದ್ರ. ಆ ಮಾತಿಗೆ ತನ್ನ ಆಲೋಚನೆ ಬಿಟ್ಟು ಆ ಟವರನ್ನು, ಅದರ ಸೌಂದರ್ಯವನ್ನು ನೋಡುತ್ತಾ ಕಾರ್ ಇಳಿದ್ಲು ರಂಜನಿ. ಎಷ್ಟೋ ಎತ್ತರದ ಐಫೆಲ್ ಟವರ್ ನೋಡಲು ಅವಳ ಕಣ್ಣುಗಳು ಸಾಲ್ತಿಲ್ಲ. ಏನು, ಇಲ್ಲೇ ನಿಂತು ನೋಡ್ತೀಯಾ ಅಥವಾ ಅದರ ಮೇಲೆ ಹತ್ತೋದು ಏನಾದರೂ ಇದೆಯಾ ಅಂದ ರುದ್ರ. ಅದಕ್ಕೆ ಅವನ ಕಡೆ ಆಶ್ಚರ್ಯದಿಂದ ನೋಡಿ ಕಣ್ಣು ದೊಡ್ಡದು ಮಾಡ್ತಾ, ಅಂದರೆ ನಾವಿವಾಗ ಇದನ್ನು ನೋಡೋದಕ್ಕೆ ಬಂದಿದ್ದೀವ ಸರ್ ಅಂತ ಸಣ್ಣ ಮಕ್ಕಳಂತೆ ಎಕ್ಸೈಟ್ ಆಗ್ತಾ ಕೇಳಿದ್ಲು ರಂಜನಿ. ನೀನು ಯಾವಾಗಲೂ ಕ್ವಶ್ಚನ್ ಬ್ಯಾಂಕನ್ನು ನಿನ್ನ ಮೈಂಡ್ನಲ್ಲಿ ಇಟ್ಕೊಂಡು ತಿರುಗ್ತಾ ಇರ್ತೀಯಾ? ಯಾವಾಗಲೂ ಪ್ರಶ್ನೆ ಕೇಳ್ತಾನೆ ಇರ್ತೀಯಲ್ಲೇ, ಮೊದಲು ಆ ಡೌಟ್ಸ್ ಎಲ್ಲ ಪಕ್ಕಕ್ಕಿಟ್ಟು ಆ ಟವರ್ ನೋಡು ಅಂದ ರುದ್ರ. ಅದಕ್ಕೆ ಅವನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನೆ ಅಂತ ಅರ್ಥ ಮಾಡಿಕೊಂಡ ರಂಜನಿ ಉತ್ಸಾಹದಿಂದ ಉಕ್ಕಿ ಹೋಗುತ್ತಾ, ಥ್ಯಾಂಕ್ ಯು ಸರ್ ಅಂತ ಹೇಳಿ ಓಡುತ್ತಾ ಟವರ್ ಮುಂದೆ ಹೋಗಿ ಅದನ್ನು ಮುಟ್ಟಿದ್ಲು. ವಾವ್ ಸರ್, ನಾವು ಪ್ರಪಂಚದ 8 ಅದ್ಭುತಗಳಲ್ಲಿ ಒಂದನ್ನು ನೋಡ್ತಿದ್ವಿ ಅಂತ ಎಕ್ಸೈಟ್ ಆಗ್ತಾ ಅಂದ್ಲು. ಓ, ನಿನಗಿದು ಪ್ರಪಂಚದ 8 ಅದ್ಭುತಗಳಲ್ಲಿ ಒಂದು ಅಂತ ತಿಳಿದಿದೆಯಾ? ಗ್ರೇಟ್. ಮೊನ್ನೆ ವೀಸಾ ಟವರ್ ಹತ್ರ ನೀನು ಮಾತಾಡಿದ್ದು ನಿನ್ನ ನಾಲೆಡ್ಜನ್ನು ನೋಡಿ ಇವಾಗಿದು ಹೇಗಿದೆ ಏನು ಅಂತ ಕೇಳ್ತೀಯೋ ಏನೋ ಅಂದ್ಕೊಂಡೆ ಅಂತ ಅವಳನ್ನ ಆಡ್ಕೊಂಡ ರುದ್ರ. ಆ ಮಾತಿಗೆ ಉರಿದ್ಕೊಳ್ತಾ, ನಾನು ಅಷ್ಟೊಂದು ಡಬ್ಬ ಏನಲ್ಲ ಸರ್, ಏನೋ ಆವಾಗವಾಗ ಕೆಲವು ವಿಷಯಗಳು ಮಿಸ್ ಆಗ್ತಾವೆ ಅಷ್ಟೇ ಅಂದ್ಲು ರಂಜನಿ. ಸರಿ ಸರಿ, ಸಂತೋಷ ಆಯಿತು, ನಡಿ ಟವರ್ ಹತ್ತೋಣ ಅನ್ನುತ್ತಾ ಮುಂದೆ ನಡೆದ ರುದ್ರ. ರಂಜನಿ ಕೂಡ ಅವನ ಹಿಂದೆ ನಡೀತಾ ಟವರ್ ಹತ್ತಿ ಅತ್ತ ಇತ್ತ ಓಡುತ್ತಾ ಎಂಜಾಯ್ ಮಾಡಿದ್ಲು. ಅವಳ ಸಂತೋಷವನ್ನು ನೋಡುತ್ತಾ ಕೂಲಾಗಿ ಅವಳ ಸುಂದರವಾದ ಫೋಟೋಗಳನ್ನ ಸೆರೆ ಹಿಡಿಯಲು ಶುರು ಮಾಡಿದ ರುದ್ರ. ಇದಕ್ಕೂ ಮುಂಚೆ ಎಷ್ಟೋ ಬಾರಿ ಅಲ್ಲಿಗೆ ಬಂದಿದ್ದ ರುದ್ರ. ಆದರೆ ಈ ಬಾರಿ ರಂಜನಿ ಜೊತೆ ಬಂದಿದ್ದರಿಂದ ಆ ಪ್ರದೇಶವೇ ರುದ್ರನಿಗೆ ಹೊಸದಾಗಿ ಅನ್ನಿಸ್ತಿದೆ. ಇದೇ ಪ್ರೇಮದ ಅಮಲು ಏನು ಅಂತ ತನ್ನಲ್ಲಿ ತಾನು ಅಂದ್ಕೊಂಡ ರುದ್ರ. ಬಹಳ ಹೊತ್ತು ಅಲ್ಲಿ ಕಾಲ ಕಳೆದ ನಂತರ ಲಂಚ್ಗಾಗಿ ರೆಸ್ಟೋರೆಂಟ್ಗೆ ಹೋದರು ರುದ್ರ ಮತ್ತು ರಂಜನಿ. ಆಗ ರಂಜನಿಗೆ ಎಕ್ಸೈಟ್ಮೆಂಟ್ ಕಡಿಮೆಯಾಗಿ ಆಲೋಚನೆ ಬಂದು, ನಾವು ಬಂದಿದ್ದು ಬಿಸ್ನೆಸ್ ಕೆಲಸದ ಮೇಲೆ ಅಲ್ವಾ, ಹೀಗೆ ಸೈಟ್ ಸೀನ್ ಕರಿತಿರ್ತೀರಿ, ಪ್ರಾಬ್ಲಮ್ ಏನೂ ಆಗಲ್ವಾ ಅಂತ ಕೇಳಿದ್ಲು. ಆ ಮಾತಿಗೆ ಮೆಲ್ಲಗೆ ನಕ್ಕು, ಅದಕ್ಕೇನು ಪರವಾಗಿಲ್ಲ ಬಿಡು, ಅವಶ್ಯಕತೆ ಇದ್ದಾಗ ಬಿಸ್ನೆಸ್ ಕೂಡ ನೋಡ್ಕೊಳ್ತಿದ್ದೀನಿ ಅಂತ ಕೂಲಾಗಿ ಹೇಳ್ದ ರುದ್ರ. ಆದರೆ ನಿಮ್ಮ ಟೈಮ್ ಎಲ್ಲ ವೇಸ್ಟ್ ಆಗ್ತಿದೆ ಅಲ್ವಾ ಸರ್, ಇಲ್ಲಿ ನಮಗೆ ಕೆಲಸ ಏನೂ ಇಲ್ದಿದ್ರೆ ಹೊರಟೋಗೋಣ ಮತ್ತೆ ಅಂತ ಅಂದ್ಲು ರಂಜನಿ.
ಯಾವಾಗ ಹೋಗಬೇಕು, ಯಾವಾಗ ಇರಬೇಕು ಅಂತ ಡಿಸೈಡ್ ಮಾಡಬೇಕಿರೋದು ನಾನು, ನೀನಲ್ಲ. ಕೇವಲ ಬ್ಲೈಂಡ್ ಆಗಿ ನನ್ನನ್ನು ಫಾಲೋ ಮಾಡೋದೇ ನಿನ್ನ ಡ್ಯೂಟಿ ಅಂತ ಸ್ವಲ್ಪ ಸೀರಿಯಸ್ ಆಗಿ ಹೇಳ್ದ ರುದ್ರ. ಆ ಮಾತಿಗೆ ಮೂತಿ ತಿರುಗಿಸ್ಕೊಂಡು ಓಕೆ ಸರ್ ಅಂದ್ಲು ರಂಜನಿ. ಸಾಯಂಕಾಲದವರೆಗೂ ಅಲ್ಲಿನ ಶಾಪಿಂಗ್ ಸ್ಟ್ರೀಟ್ಸ್ಗಳನ್ನೆಲ್ಲ ಸುತ್ತಿಸ್ತಾ ರುದ್ರ ಎಲ್ಲವನ್ನ ನೋಡ್ತಿದ್ದಾಳೆ. ಆದರೆ ರಂಜನಿ ಏನನ್ನೂ ತಗೊಳ್ಳಿಲ್ಲ. ಅದನ್ನು ಗಮನಿಸಿದ ರುದ್ರ, ಏನು ರಂಜನಿ, ಏನು ತಗೊಳ್ಳಿಲ್ಲ, ನಿನಗಿಷ್ಟ ಆದದ್ದು ಏನಾದರೂ ತಗೋ ಅಂದ ರುದ್ರ. ಇಲ್ಲ ಸರ್, ಅವು ಚೆನ್ನಾಗಿವೆ, ಆದರೆ ಬೆಲೆ ತುಂಬ ಹೆಚ್ಚಾಗಿವೆ, ಇವಾಗ ನಾನು ಅಷ್ಟು ಬಜೆಟ್ ಹಾಕೋದಕ್ಕಾಗಲ್ಲ ಅಂತ ನಗುತ್ತಾ ಪ್ರಾಮಾಣಿಕವಾಗಿ ಹೇಳಿ ಅವುಗಳನ್ನ ನೋಡ್ತಿದ್ದಾಳೆ ರಂಜನಿ. ಅದಕ್ಕೇನು ಪರವಾಗಿಲ್ಲ, ನಾನು ಕಾರ್ಡ್ ಕೊಡ್ತೀನಿ, ಯೂಸ್ ಮಾಡಿಕೊಂಡು ನಿನಗಿಷ್ಟ ಬಂದು ತಗೋ ಅಂದ ರುದ್ರ. ನೋ 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 ಸರ್, ಈಗಾಗಲೇ ನಿಮ್ಮ ಪುಣ್ಯದಿಂದ ಯಾವತ್ತೂ ನೋಡಿದ ಜಾಗಗಳನ್ನೆಲ್ಲ ನೋಡ್ತಿದ್ದೀನಿ, ಇನ್ನು ಇವುಗಳು ಕೂಡ ನನಗೇನೂ ಬೇಡ ಅಂತ ಖಂಡಿತವಾಗಿ ಹೇಳಿದ್ಲು ರಂಜನಿ. ಆ ಮಾತಿಗೆ ಇಗಲ್ ಹಾರಿಸಿದ ರುದ್ರ ಅವಳ ಹಿಂದೆ ನಡೆಯುತ್ತಾ ಅವಳು ಯಾವುದನ್ನು ಇಷ್ಟಪಟ್ಟು ನೋಡ್ತಿದ್ದಾಳೆ ಅಂತ ಗಮನಿಸಲು ಶುರು ಮಾಡ್ದ. ಹಾಗೆಯೇ ಹೋಗ್ತಾ ಹೋಗ್ತಾ ಒಂದು ವಾಚ್ ನೋಡಿ ತಟ್ಟನೆ ನಿಂತುಬಿಟ್ಲು ರಂಜನಿ. ಅವಳ ಕಣ್ಣುಗಳು ಆ ವಾಚ್ ನೋಡಿದ ತಕ್ಷಣ ಮಿನುಗಿದ್ವು. ರಂಜನಿ ಅದನ್ನು ಕೈಗೆತ್ಕೊಂಡು ಇಷ್ಟಪಟ್ಟು ಸವರ್ತಾ ಕೈಗೆ ಹಾಕೊಂಡ್ಳು. ಹೇಳಬಾರ್ದು, ಆದರೆ ಆ ವಾಚ್ ಹಾಕೊಂಡಿದ್ದಕ್ಕೆ ರಂಜನಿ ಕೈಗೆ ಅಂದ ಬಂತೋ ಅಥವಾ ರಂಜನಿ ಕೈಗೆ ಹಾಕಿದ್ರಿಂದ ಆ ವಾಚ್ಗೆ ಅಂದ ಬಂತೋ ತಿಳಿಯೋದು, ಆದರೆ ಆ ಕಾಂಬಿನೇಷನ್ ಚೆನ್ನಾಗಿತ್ತು. ಅದನ್ನು ನೋಡಿದ ರುದ್ರ ತಕ್ಷಣ ಕಾರ್ಡ್ ಕೊಡುತ್ತಾ ಆ ವಾಚ್ ಪ್ಯಾಕ್ ಮಾಡೋದಕ್ಕೆ ಹೇಳ್ದ. ಅಯ್ಯೋ ಸರ್ ಬೇಡ, ಅನಾವಶ್ಯಕವಾಗಿ ಅಮೌಂಟ್ ವೇಸ್ಟ್, ನಾನಂತೂ ತಗೊಳ್ಳಲ್ಲ ಅಂತ ಹೇಳಿದ್ಲು ರಂಜನಿ. ಹಲೋ ಮೇಡಮ್, ಇದು ನಿಮಗಾಗಲ್ಲ, ನನಗಾಗಬೇಕಾದ ವೈಫ್ಗಾಗಿ ನಾನು ಪರ್ಚೇಸ್ ಮಾಡ್ತಿದ್ದೀನಿ ಅಂತ ಹೇಳ್ದ ರುದ್ರ. ಆ ಮಾತಿಗೆ ಸಾರಿ ಸರ್, ನನಗಾಗಂದ್ಕೊಂಡು ಎಕ್ಸೈಟ್ ಆದೆ, ಇಟ್ಸ್ ಓಕೆ ಅಂತ ನಗ್ತಾ ಮುಂದೆ ಹೊರ್ಟು ಹೋದ್ಲು ರಂಜನಿ. ವಾಚ್ ಹಿಡಿದು ರಂಜನಿಯ ಹಿಂದೆ ತಿರುಗುತ್ತಲೇ ಇದ್ದ ರುದ್ರ. ಹಾಗೆ ಶಾಪಿಂಗ್ ಏರಿಯಾ ಎಲ್ಲ ಸುತ್ತಿ ಸುತ್ತಿ ಸಾಯಂಕಾಲಕ್ಕೆ ಸರ್, ನಾನಿವಾಗ ಸುಸ್ತಾಗಿದ್ದೀನಿ, ನನಗೆ ರೆಸ್ಟ್ ಬೇಕು ಅಂದ್ಲು ರಂಜನಿ. ರೆಸ್ಟ್ ಬೇಕು ಅಂದರೆ ಹೇಗೆ, ಹೊರಗೆ ಬಂದಾಗ 4 ಜಾಗ ಸುತ್ತಬೇಕು, ಅಷ್ಟರಲ್ಲೇ ರೆಸ್ಟ್ ಅಂದರೆ ಹೇಗೆ, ನಿನಗಾಗಿ ಇನ್ನೊಂದು ಸೈಟ್ ಸೀಯಿಂಗ್ ವೈಟಿಂಗ್ ಅಂದ ರುದ್ರ. ಅದನ್ನು ಕೇಳಿ ರಂಜನಿ ಆಶ್ಚರ್ಯದಿಂದ ನೋಡ್ತಾ, ಈ ವಯ್ಯ ಯಾಕೋ ನನ್ನ ಬಿಸ್ನೆಸ್ ಟ್ರಿಪ್ಗೆ ಕರ್ಕೊಬಂದಂತಿಲ್ಲ, ಗರ್ಲ್ ಫ್ರೆಂಡನ್ನು ಡೇಟಿಗೆ ಕರ್ಕೊಬಂದಂತಿದೆ, ಕರ್ಮ ಯಾರ ಜೊತೆ ಹೋಗಬೇಕಾದವಳು ನಾನು, ಯಾರ ಜೊತೆಗೆ ಹೋಗ್ತಿದ್ದೀನಿ ಅಂತ ತನ್ನಲ್ಲಿ ತಾನು ಅಂದ್ಕೊಂಡು ಸರಿ ಸರ್ ಹೋಗೋಣ ಅಂದ್ಲು. ಹಗಲೆಲ್ಲ ಅವಳನ್ನ ಅತ್ತ ಇತ್ತ ಸುತ್ತಿಸಿದ ರುದ್ರ ರಾತ್ರಿ ಆಗ್ತಿರಳು ರಂಜನಿನ ಮತ್ತೆ ಐಫಿಲ್ ಟವರ್ ಹತ್ರ ಕರೆತಂದ. ಬೆಳಿಗ್ಗೆ ಬಂದ್ವಲ್ಲ, ಮತ್ತೆ ಇಲ್ಲಿಗೆ ಯಾಕೆ ಎನ್ನಲಿದ್ದ ರಂಜನಿ ಒಂದು ಕ್ಷಣ ತಲೆ ಎತ್ತಿ ನೋಡಿ ಮಾತು ಬರದಂತೆ ಬಾಯಿ ಬಿಟ್ಕೊಂಡು ಹಾಗೆ ನಿಂತುಬಿಟ್ಲು. ಅದಕ್ಕೆ ಕಾರಣ ಆ ಐಫಿಲ್ ಟವರ್ ಬೆಳಗ್ಗೆ ನೋಡ್ದಂತಿಲ್ಲ, ಆ ರಾತ್ರಿ ಲೈಟ್ಗಳಿಂದ ಮಿನುಗುತ್ತಾ ಅದ್ಭುತವಾಗಿತ್ತು. ಮಾತಾಡೋದನ್ನೂ ಮರೆತು ಅದನ್ನು ನೋಡ್ತಿದ್ದ ಅವಳ ಕಣ್ಣುಗಳಲ್ಲಿನ ಆಶ್ಚರ್ಯ ರುದ್ರನ ಮೊಬೈಲ್ನಲ್ಲಿ ಫೋಟೋ ಆಗಿ ಕೂತ್ಕೊಂತು. ಬಹಳ ಹೊತ್ತು ಅಲ್ಲೇ ಕಾಲ ಕಳೆದ ರುದ್ರ ಮತ್ತು ರಂಜನಿ ಮತ್ತೆ ಫ್ಲೈಟ್ ಹತ್ತಿ ಇಟಲಿಗೆ ಬಂದರು. ಆ ಸಮಯದಲ್ಲಿ ಮಾತ್ರ ರಂಜನಿ ಒಂದು ಪ್ರಶ್ನೆಯನ್ನು ಕೇಳಲಿಲ್ಲ. ತಾನು ನೋಡಿದ ಆ ದಿನದ ಅದ್ಭುತಗಳನ್ನ ಪದೇ ಪದೇ ನೆನಪು ಮಾಡ್ಕೊಳ್ತಾ ಆನಂದ ಪಡ್ತಾ ಇದ್ದಾಳೆ. ರೂಮಿಗೆ ಬಂದ ನಂತರ ರುದ್ರ ತನ್ನ ರೂಮಿಗೆ ಹೋಗ್ತಿದ್ರೆ ಸರ್ 1 ನಿಮಿಷ ಅಂತ ಕರೆದ್ಲು ರಂಜನಿ. ಏನು ಅಂತ ಉಬ್ಬು ಹಾರಿಸ್ತಾ ರುದ್ರ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂದ್ಲು ರಂಜನಿ. ಯಾಕೆ ಅಂತ ಹಣೆ ಮೇಲೆ ಸುಕ್ ಹಾಕಿ ಕೇಳಿದ ರುದ್ರ. ಈ ದಿನ ನಾನು ಕಳೆದ ಕೆಲವು ಕ್ಷಣಗಳು ತುಂಬ ಬ್ಯೂಟಿಫುಲ್ ಆಗಿದ್ದವು. ನನ್ನ ಜೀವನದಲ್ಲಿ ಇಷ್ಟು ಬ್ಯೂಟಿಫುಲ್ ಮೂಮೆಂಟ್ ನಾನೆಂದೂ ಕಳೆದಿಲ್ಲ, ಅದು ನಿಮ್ಮಿಂದಲೇ ಸಾಧ್ಯ ಆಯಿತು, ಅದಕ್ಕೆ ಥ್ಯಾಂಕ್ ಯು ಸರ್ ಅಂತ ಹೇಳಿ ನಗ್ತಾ ತನ್ನ ರೂಮಿಗೆ ಹೋದ್ಲು ರಂಜನಿ. ರುದ್ರ ಕೂಡ ಒಂದು ಸಣ್ಣ ನಗು ಕೊಟ್ಟು ತನ್ನ ರೂಮಿಗೆ ಹೊರಟೋದ. ಫ್ರೆಶ್ ಆಗಿ ಪೂರ್ತಿ ಸುತ್ತಾಡಿದ್ರಿಂದ ಸುಸ್ತಾಗಿ ಇಬ್ಬರು ಕೂಡಲೇ ನಿದ್ರೆಗೆ ಜಾರಿದ್ರು. ಮತ್ತೊಂದೆಡೆ ಆಸ್ಪತ್ರೆಯಲ್ಲಿರೋ ಅನ್ಸೂಯ ಪಕ್ಕದಲ್ಲಿದ್ದ ವೀರ ಟೆನ್ಷನ್ ಆಗಿ ಯಾವಾಗ ಅನ್ಸೂಯ ಕಂಡುಬಿಡ್ತಾಳೋ, ನಿಜಕ್ಕೂ ಅವಳಿಗೆ ಏನಾಯಿತು, ಇವಾಗ ಡಾಕ್ಟರ್ ಹೊರಗೆ ಬಂದು ಏನು ಹೇಳ್ತಾರೆ ಅಂತ ಆತುರದಿಂದ ಕಾಯ್ತಿದ್ದಾನೆ. ಅವನಿಗೆ ಹಸಿವು ಬಾಯಾರಿಕೆ ಕೂಡ ನೆನಪಿಲ್ಲ. ಬೆಳಗ್ಗೆ ಅವನಿಗೆ ಫೋನ್ ಮಾಡಿದ ಅವನ ಅನುಯಾಯಿಗಳು ವೀರ ಹೇಳಿದ್ದನ್ನು ಕೇಳಿ ತಕ್ಷಣವೇ ಆಸ್ಪತ್ರೆಗೆ ಬಂದರು. ಅವರಲ್ಲಿ ಕೆಲವರನ್ನು ತನ್ನ ಹತ್ರ ಇಟ್ಟುಕೊಂಡು ಉಳಿದವರನ್ನು ರೆಸ್ಟೋರೆಂಟ್ ಓಪನ್ ಮಾಡಲು ಹೇಳಿ ಕಳಿಸ್ದ ವೀರ. ಎಷ್ಟೋ ಹೊತ್ತಿನ ನಂತರ ಮಧ್ಯಾಹ್ನ 3 ಗಂಟೆಗೆ ಡಾಕ್ಟರ್ ತನ್ನ ಕ್ಯಾಬಿನ್ಗೆ ಕರೆದಿದ್ದರಿಂದ ಅಲ್ಲಿಗೆ ಹೋದ ವೀರ. ಅವನನ್ನು ನೋಡುತ್ತಲೇ ಬೇಸರದಿಂದ ಮುಖ ಇಟ್ಕೊಂಡ ಆ ಡಾಕ್ಟರ್ ಪ್ಲೀಸ್ ಕೂತ್ಕೊಳ್ಳಿ ಮಿಸ್ಟರ್ ವೀರ ಅಂದರು.
ಎಷ್ಟು ಹೊತ್ತಿನ ನಂತರ ಮಧ್ಯಾಹ್ನ 3 ಗಂಟೆಗೆ ಡಾಕ್ಟರ್ ಕರೆದಿದ್ದನ್ನು ಅವನು ಗಾಬರಿಯಿಂದಲೇ ಹೋಗಿದ್ದ. ಅವರ ಎದುರಿಗಿನ ಚೇರ್ನಲ್ಲಿ ಕೂತ ವೀರ, ಡಾಕ್ಟರ್, ಅನ್ಸೂಯಾಳಿಗೆ ಏನೂ ಆಗಿಲ್ಲ ಅಲ್ವಾ, ಎಲ್ಲ ಚೆನ್ನಾಗಿದೆ ಅಲ್ವಾ ಅಂತ ಕೇಳಿದ. ಐ ಆಮ್ ಸಾರಿ ಮಿಸ್ಟರ್ ವೀರ, ಈಗಷ್ಟೇ ನಾವು ಮಿಸ್ಸಸ್ ಅನ್ಸೂಯ ರಿಪೋರ್ಟೆಲ್ಲ ಚೆಕ್ ಮಾಡಿದ್ದೀವಿ. ಅವಳಿಗೆ ಸಿವಿಯರ್ ಹೆಲ್ತ್ ಇಶ್ಯೂಸ್ ಇವೆ. ನಿಮ್ಗೆ ಯಾವತ್ತೂ ಹೇಳಲಿಲ್ವಾ? ಅವಳ ಬ್ರೈನ್ನಲ್ಲಿ ಟ್ಯೂಮರ್ ಇದೆ, ಹೆಚ್ಚು ಕಡಿಮೆ ಲಾಸ್ಟ್ ಸ್ಟೇಜ್ನಲ್ಲಿದೆ. ಇವಾಗ ಅವಳಿಗೆ ಆಪ್ರೇಷನ್ ಮಾಡಿ ಆ ಟ್ಯೂಮರ್ ತೆಗೆಯೋ ಅವಕಾಶ ಕೂಡ ಇಲ್ಲ. ಮೇ ಬಿ ಅವಳು ಇನ್ನು ಸ್ವಲ್ಪ ದಿನಗಳಷ್ಟೇ ಬದುಕ್ತಾಳೆ ಅಂತ ಹೇಳ್ತಾ ಹೋದರು ಡಾಕ್ಟರ್. ಆ ಮಾತುಗಳನ್ನ ಕೇಳಿ ಮೆದುಳು ಮರಗಟ್ಟಿದಂತಾಗಿ ಅವನಿಗೆ ತಿಳಿಯದೆಯೇ ವೀರ ಕಣ್ಣುಗಳಿಂದ ನೀರು ಬರ್ತಿದೆ. ಅದನ್ನು ಒರೆಸ್ಕೊಳ್ತಾ, ನಿಜವಾಗ್ಲೂ ನೀವು ಏನು ಮಾತಾಡ್ತಿದ್ದೀರಿ ಡಾಕ್ಟರ್? ಅನ್ಸೂಯಾಗೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಇರೋದೇನು? ಅವಳು ತುಂಬ ಹೆಲ್ದಿಯಾಗಿರ್ತಾಳೆ. ಇಷ್ಟು ವರ್ಷಗಳಲ್ಲಿ ಕನಿಷ್ಠ ಎಂದೂ ತಲೆನೋವು ಅಂತ ಕೂಡ ಹೇಳಿಲ್ಲ. ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಳೆ ಅಂದ ವೀರ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ, ಎಲ್ರಿಗೂ ಒಂದೇ ಥರದ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇನ್ನು ಈ ಟ್ಯೂಮರ್ ವಿಷಯಕ್ಕೆ ಬಂದರೆ ಕೆಲವರಿಗೆ ಹೆಲ್ತ್ ಇಶ್ಯೂಸ್ನಿಂದ ಸ್ಟಾರ್ಟ್ ಆಗಬಹುದು, ಕೆಲವರಿಗೆ ಯಾವ ಪ್ರಾಬ್ಲಮ್ ಇಲ್ಲದೆ ಡೈರೆಕ್ಟ್ ಫೈನಲ್ ಸ್ಟೇಜ್ನಲ್ಲಿ ಕಾಣಿಸ್ಕೊಳ್ಬಹುದು. ಈಕೆಯ ವಿಷಯದಲ್ಲಿ ಇಂತಹ ಹೆಲ್ತ್ ಇಶ್ಯೂ ಇಲ್ಲದೆ ಒಳಗೊಳಗೆ ಟ್ಯೂಮರ್ ಬೆಳೀತಾ ಬಂದಿದೆ ಅಂತ ಹೇಳಿದರು ಡಾಕ್ಟರ್. ಆದರೆ ಡಾಕ್ಟರ್, ಯಾವುದೇ ಕಾಯಿಲೆಗಾದರೂ ವಾಸಿ ಮಾಡುವಂಥ ಟ್ರೀಟ್ಮೆಂಟ್ ಇರುತ್ತೆ ಅಲ್ವಾ? ಏನಾದರೂ ಒಂದು ಮಾಡಿ ಅನ್ಸೂಯಾಗೆ ಏನೂ ಆಗದಂತೆ ನೋಡಿ. ಅವಳು ಅಂದರೆ ನನಗಿಷ್ಟ. ಅವಳು ಇಲ್ದಿದ್ರೆ ನಾನು ಬದುಕಲಾರೆ. ಇನ್ಫ್ಯಾಕ್ಟ್ ಅವಳಿಗಾಗಿ ನಾನಿನ್ನು ಹೀಗಿದ್ದೀನಿ. ಪ್ಲೀಸ್ ಅವಳನ್ನ ಹೇಗಾದರೂ ಉಳಿಸಿ ಡಾಕ್ಟರ್ ಅಂತ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ದ ವೀರ. ಪ್ಲೀಸ್ ವೀರ ಅವರೇ, ಕಂಟ್ರೋಲ್ ಯುವರ್ ಸೆಲ್ಫ್. ನಿಮ್ಮ ನೋವು ನನಗೆ ಅರ್ಥ ಆಗ್ತಿದೆ, ಆದರೆ ನಾನು ಹೇಳೋವರೆಗೆ ಹೇಳಿದ್ದೀನಿ. ಅವಳ ಹೆಲ್ತ್ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ಇನ್ನು ಇಷ್ಟರ ಮಟ್ಟಿಗೆ ಬದುಕಿದ್ದಾರೆ ಅಂದರೆ ಅದು ನಮ್ಮ ಅದೃಷ್ಟವೇ. ಅವಳಿಗೆ ಪ್ರಜ್ಞೆ ಬರುವವರೆಗೆ ಕೂಡ ಇಷ್ಟು ಹೊತ್ತಿಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಪ್ರಜ್ಞೆ ಬಂದರೆ ಸ್ವಲ್ಪವಾದರೂ ನಾರ್ಮಲ್ ಆಗಿರ್ತಾರೆ, ಇಲ್ದಿದ್ದರೆ ಹೀಗೆ ಸತ್ತು ಹೋಗಬಹುದು ಕೂಡ ಅಂತ ಡಾಕ್ಟರ್ ಹೇಳ್ತಿರುವಾಗಲೇ ಒಮ್ಮೆಲೆ ವೀರ ದೊಡ್ಡದಾಗಿ ಕೂಗ್ತಾ, ಏನು ಮಾತಾಡ್ತಿದ್ದೀರಾ ಡಾಕ್ಟರ್ ಅನ್ನುತ್ತಾ ಮುಷ್ಟಿ ಬಿಗಿದು ಡಾಕ್ಟರ್ ಎದುರಿಗಿನ ಗ್ಲಾಸ್ ಟೇಬಲ್ ಮೇಲೆ ಒಂದು ಗುದ್ದದ ವೀರ. ಅದಕ್ಕೆ ಆ ಗ್ಲಾಸ್ ಟೇಬಲ್ ಚೂರು ಚೂರಾಗಿ ಹೊಡಿತು. ಅದನ್ನು ನೋಡಿದ ಡಾಕ್ಟರ್ ತಕ್ಷಣ ತನ್ನ ಸೀಟ್ನಿಂದ ಎದ್ದು ಹಿಂದಕ್ಕೆ ಸರಿದು ಅವನ ಕಡೆ ಕೋಪದಿಂದ ನೋಡ್ತಾ, ಪ್ಲೀಸ್ ವೀರ ಅವರೇ, ನೀವು ಹೀಗೆ ವರ್ತಿಸೋದು ಸರಿಯಲ್ಲ. ಒಂದು ಆಸ್ಪತ್ರೆಯಲ್ಲಿ ಫರ್ನಿಚರ್ ಡೆಸ್ಟ್ರಾಯ್ ಮಾಡೋದು ಕಾನೂನು ಬಾಹಿರ ಅಂತ ಸೀರಿಯಸ್ ಆಗಂದರು ಡಾಕ್ಟರ್. ಆ ಮಾತಿಗೆ ಕೋಪ ಕಂಟ್ರೋಲ್ ಮಾಡ್ಕೊಳ್ತಾ, ಸರ್ ಡಾಕ್ಟರ್, ಆದರೆ ಹೇಗಾದರೂ ಅನ್ಸೂಯಾಳನ್ನು ಉಳಿಸಿ, ಬೇಕಿದ್ರೆ ಫಾರಿನ್ನಿಂದ ಡಾಕ್ಟರ್ಸ್ಗಳನ್ನ ಕರೆಸಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ನೋಡ್ಕೊಳ್ತೀನಿ. ಆದರೆ ಅನ್ಸೂಯಾಗೆ ಏನೂ ಆಗಬಾರ್ದು. ಅವಳಿಗೆ ತಕ್ಷಣ ಆಪ್ರೇಷನನ್ನು ಮಾಡಿಸುವ ವ್ಯವಸ್ಥೆ ಮಾಡಿ ಅಂತ ಹೇಳಿದ ವೀರ. ನಿಮಗೆ ಹೇಳ್ತಾ ಇದ್ದರೆ ಯಾಕೆ ಅರ್ಥ ಆಗ್ತಿಲ್ವೋ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ವೀರ ಅವರೇ. ಅವಳಿಗೆ ಟ್ರೀಟ್ಮೆಂಟ್ ಮಾಡೋ ಆಪ್ಷನ್ನೇ ಇಲ್ಲ. ಹೆಲ್ತ್ ಪೂರ್ತಿ ಹಾಳಾಗೋಗಿದೆ. ಇನ್ನು ಔಷಧಿಗಳಿಗೆ ರಿಯಾಕ್ಟ್ ಆಗೋದೇ ದೊಡ್ಡ ವಿಷಯ. ನಾವು ಅವರಿಗೆ ಕೀಮೋಥೆರಪಿ ಅಂಥದ್ದನ್ನು ಮಾಡಿದ್ರೂ ಅದು ಸಾವನ್ನು ಬೇಗ ತಂದಂತಾಗುತ್ತೆ. ಆದ್ದರಿಂದ ಬದುಕಿರುವಷ್ಟು ದಿನ ನಾನು ಕೊಡುವ ಮೆಡಿಸನ್ ಬಳಸ್ತಾ ಅವಳನ್ನು ಹ್ಯಾಪಿಯಾಗಿ ನೋಡ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇವಾಗಲೂ ಇದೆಲ್ಲ ಮಾಡಬೇಕು ಅಂದರೆ ಮೊದಲು ಅವಳಿಗೆ ಪ್ರಜ್ಞೆ ಬರಬೇಕು. ಬರುವವರೆಗೆ ಕಾಯಿರಿ ಅಂದರು ಡಾಕ್ಟರ್. ಇನ್ನು ಯಾವುದೇ ಆಪ್ಷನ್ ಇಲ್ವಾ ಡಾಕ್ಟರ್ ಅಂತ ನಿರಾಸೆಯಿಂದ ಕೇಳಿದ ವೀರ. ಇನ್ನು ಇದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು ಏನೂ ಇಲ್ಲ. ನೀವಿಲ್ಲಿ ಟ್ರೀಟ್ಮೆಂಟ್ ಬೇಡ ಅಂದರೆ ಹೇಳಿ, ನಾನು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತೀನಿ ಅನ್ನೋತಾ ಅಲ್ಲಿಂದ ಹೊರಟು ಹೋದ ಡಾಕ್ಟರ್. ಅವ್ರು ಹೇಳಿದ್ದೆಲ್ಲ ಕೇಳಿದ ವೀರಾಗೆ ಕಾಲು ಕೆಳಗಿನ ಭೂಮಿ ಜಾರ್ತಿರುವಂತ ಅನ್ನಿಸ್ತು. ಅವನಿಗೆ ತುಂಬ ಕಿರಿಕಿರಿ ಮತ್ತು ಕೋಪ ಬರ್ತಿದೆ, ಆದರೆ ಅದನ್ನು ಯಾರ ಮೇಲೆ ತೋರಿಸ್ಕೋಬೇಕಂತ ಅವನಿಗೆ ತಿಳಿತಿಲ್ಲ. ಇಷ್ಟು ವರ್ಷಗಳಲ್ಲಿ ಯಾವುದೇ ಎಮೋಷನ್ ಆದರೂ ಅವನಿಗೆ ಅನ್ಸೂಯ ಮೇಲೆ ತೋರಿಸೋದೇ ರೂಢಿ. ಅದಕ್ಕೆ ಕೂಡಲೇ ಅನ್ಸೂಯ ಇರೋ ICU ಹತ್ರ ಓಡ್ದ ವೀರ. ಅವನು ಒಳಗೆ ಹೋಗ್ತಿದ್ರೆ ಅಲ್ಲಿದ್ದ ಸೆಕ್ಯೂರಿಟಿ ತಡೆಯುತ್ತಾ, ಪ್ಲೀಸ್ ಸರ್, ನೀವು ICUಗೆ ಹೋಗಬೇಡಿ, ಪೇಷಂಟ್ಗಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ದ. ಇನ್ಫೆಕ್ಷನ್ ಇಲ್ಲ, ಏನೂ ಇಲ್ಲ, ನಾನು ಅರ್ಜೆಂಟಾಗಿ ನನ್ನ ಅನ್ಸೂಯಾಳನ್ನು ನೋಡಬೇಕು ಅಂತ ಕೋಪದಿಂದ ಅಂದ ವೀರ. ಆಗಲ್ಲ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಕಳಿಸಿದ್ರೆ ಡಾಕ್ಟರ್ ನಮ್ಮನ್ನು ಸುಮ್ಮನೆ ಬಿಡಲ್ಲ.
ಬೇಕಿದ್ರೆ ಅವರನ್ನು ಬೇರೆ ರೂಮಿಗೆ ಶಿಫ್ಟ್ ಮಾಡಿದಾಗ ಹೋಗಿ ನೋಡಿ ಅಂದ ಸೆಕ್ಯೂರಿಟಿ. ಇವಾಗ ನನ್ನನ್ನು ಒಳಗೆ ಹೋಗೋದಕ್ಕೆ ಬಿಡ್ತೀಯಾ, ಇಲ್ದಿದ್ರೆ ನನ್ನ ಕೈಯಲ್ಲಿ ಏಟು ತಿಂತೀಯಾ ಅಂತ ಕೇಳ್ದ ವೀರ. ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಸರ್, ನೀವು ಅಡ್ಡಿಪಡಿಸಿದ್ರೆ ಅನಾವಶ್ಯಕವಾಗಿ ಆಮೇಲೆ ನೀವೇ ಕೇಸು ಕೋರ್ಟು ಅಂತ ತಿರುಗಬೇಕು ಮತ್ತು ನಿಮ್ಮ ಪೇಷಂಟ್ಗೂ ಕೂಡ ಒಳ್ಳೆಯದಲ್ಲ ಅಂತ ಮೆತ್ತಗೆ ವಾರ್ನಿಂಗ್ ನೀಡಿದ ಸೆಕ್ಯೂರಿಟಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಇದರಿಂದ ಎಲ್ಲರಿಗಿಂತ ಮೊದಲು ವಿಡಿಯೋವನ್ನು ನೋಡಬಹುದು. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.